ದಾಸರ ಟಿವಿಯ ಎಲ್ಲ ವೀಕ್ಷಕರಿಗೂ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಕಳೆದ ಅನೇಕ ಸಂಚಿಕೆಗಳಲ್ಲಿ ಅನೇಕ ದೇವಸೇವಕರನ್ನು ಕರೆದು ಅವರ ಜೀವನದ ಬಗ್ಗೆ, ಅವರು ಯಾವ ರೀತಿ ಎಲ್ಲಿ ಹೇಗೆ ತಮ್ಮ ಸೇವೆಗಾಗಿ ಬಂದರು, ಯಾವ ರೀತಿ ಕ್ರಿಸ್ತನ ಕಂಡುಕೊಂಡ್ರು ಎಂಬುದಾಗಿ ಕೇಳುವಂಥ ಕಾರ್ಯಕ್ರಮವಾಗಿದೆ ಒಂದು ಸುವಾರ್ತಿಕ ಕಾರ್ಯಕ್ರಮ. ಪ್ರಿಯರೇ, ಇಂದು ನಮ್ಮ ಮಧ್ಯೆಯಲ್ಲಿ ಬಳ್ಳಾರಿಯಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಸುಧೀಂದ್ರ ರಾವ್ ಅವರು ನಮ್ಮ ಮಧ್ಯೆಯಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಅಷ್ಟೇ. ನಿಮಗೆ ಸ್ವಾಗತ ಅಷ್ಟೇ. ಆ್ಯಕ್ಚುಲಿ ಫಸ್ಟ್ ನೀವು ಹುಟ್ಟಿ ಬೆಳೆದಂಥ ಊರು ಯಾವುದು ಅಷ್ಟೇ? ಹುಟ್ಟಿ ಬೆಳೆದದ್ದು ನಂದು ಬಳ್ಳಾರಿಯಲ್ಲಿ, ಮೂಲತಃ ಬಳ್ಳಾರಿಯವರೇ. ನಿಮ್ಮ ತಂದೆ ತಾಯಿಯವರು ಏನು ಮಾಡ್ತಿದ್ರು? ನಮ್ಮ ತಂದೆ ಆ್ಯಕ್ಚುಲಿ ಈಸ್ ಇನ್ಶೂರೆನ್ಸ್ ಮ್ಯಾನೇಜರ್. ಅವರು ಈಗ ರಿಟೈರ್ ಆಗಿದ್ದಾರೆ. ರಿಟೈರ್ಡ್ ಆಗಿ ಆಲ್ಮೋಸ್ಟ್ 25 ಇಯರ್ಸ್ ಆಗಿದೆ. ನಮ್ಮ ತಾಯಿ ಅವರು ಹೌಸ್ ವೈಫ್. ನನಗೆ ಒಬ್ಬ ಅಣ್ಣ ಇದ್ದಾನೆ. ಸೊ ನಾವೆಲ್ಲರೂ ಒಂದು 4 ಜನ. ಒಂದು ಅಣ್ಣ, 2 ಅಕ್ಕಂದಿರು, ನಾನು ಕಡೆಯವನು. ಓಕೆ, ನೀವು ಕಡೆಯವರು. ಆಯ್ತು. ನಿಮ್ಮ ತಂದೆಯವರು ಇನ್ಸೂರೆನ್ಸ್ ಕಂಪನಿಯಲ್ಲಿ ಇರೋದ್ರಿಂದ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಉತ್ತಮವಾಗಿ ಇತ್ತು. ಹೌದು. ಅಂದರೆ ಏನು ಇದ್ದಿರಲಿಲ್ಲ. ಫಸ್ಟ್ ನೀವು ಕಲಿಯೋದ್ರಲ್ಲಿ, ನೀವು ಶಾಲೆ ಹೋಗೋ ಯಾವ ರೀತಿ ಇದು ಕಲಿಯೋದ್ರಲ್ಲಿ ಒಂದು ಆಸಕ್ತಿ ಇತ್ತ ನಿಮಗೆ? ಇಲ್ಲ ಸ್ಕೂಲ್ ಅಂದರೆ ನನಗೆ ಆಗ್ತಾ ಇದ್ದಿಲ್ಲ. ಸ್ಕೂಲ್ ಅಂದರೆ ಬೇಸರೆ, ಸ್ಕೂಲ್ಗೆ ಚಕ್ಕರ್ ಹೊಡ್ತಾ ಇದ್ದೆ. ಏನೋ ಆಗಬೇಕಂತ ಇತ್ತು ಮನಸ್ಸಲ್ಲಿ, ಏನೋ ಒಂದು ದೊಡ್ಡ ವ್ಯಕ್ತಿ ಆಗಬೇಕು, ಏನೋ ಒಂದು ಮುಂದೆ ಮಾಡಬೇಕು ಎಂಬುದಾಗಿ ಇತ್ತು. ಆದರೆ ಸ್ಕೂಲ್ಗೆ, ಶಾಲೆ ಅಂತಂದರೆ ನನಗೆ ಇಲ್ಲಿವರೆಗೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಟೀಚರ್ ಕೊಡುವಂಥ ಹೋಮ್ವರ್ಕ್ ಅದನ್ನೆಲ್ಲ ಮಾಡೋದು ಮತ್ತು ಅದನ್ನು ಓದೋದು. ಸೊ ಹಾಗಾಗಿ ನನಗೆ ಸ್ಕೂಲ್ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನೀವು ಸ್ಕೂಲಿಗೆ ತಪ್ಪಿಸ್ತಾ ಇದ್ರು ಮನೆಯಿಂದ ಹೊರಟು ಅಥವಾ ಅಲ್ಲೇ ತಪ್ಪಿಸ್ಕೊಂಡು? ಹೌದು, ಮನೆಯಿಂದ ಹೊರಡ್ತಾ ಇರುವಾಗ ನಮ್ಮ ತಂದೆಯವರು ಒಂದು ಕಾರ್ನರಲ್ಲಿ ಬಿಟ್ಟು ಹೋಗ್ತಾ ಇದ್ರು ಕಾರಲ್ಲಿ. ಸೊ ಅಲ್ಲಿಂದ ನಾನು ಅಲ್ಲೊಂದು ಗಾರ್ಡನ್ ಇತ್ತು, ಅಲ್ಲಿ ಹೋಗಿ ನಾನು ದಿನವೆಲ್ಲ ನಾನು ಕಳೀತಾ ಇದ್ದೆ. ಹಾಗೆ 1 ದಿನ 2 ದಿನ ಹಾಗೆ ನಾನು ಗಾರ್ಡನಲ್ಲಿ ಕೂತು ಊಟದ ಸಮಯದಲ್ಲಿ ಬೆಲ್ ಸಮಯಲ್ಲೇ ನಾನು ಊಟ ಮಾಡ್ತಾ ಇದ್ದೆ. ಊಟದ ನಂತರ ಅಲ್ಲೇ ಮಲ್ಕೊಳ್ತಾ ಇದ್ದೆ. ಆಮೇಲೆ ನಂತರ ಸ್ಕೂಲ್ ಬಿಡೋ ಸಮಯದಲ್ಲಿ ಎಲ್ಲರ ಮಕ್ಕಳ ಜೊತೆ ನಾನು ಮನೆ ಹೋಗ್ತಾ ಇದ್ದೆ. ಇನ್ನು ಹೀಗೆ ಮಾಡೋದು ನಿಮ್ಮ ತಂದೆಯವರಿಗೆ ಗೊತ್ತಾಗಲಿಲ್ವಾ? ಗೊತ್ತಾಯ್ತು, ಏಟು ಬಿತ್ತು. ಏಟು ಬಿತ್ತ ಮೇಲೆ ನೀವು ಸರಿಯಾದ ತಾರೀಖು ಅಂದರೆ ಬಂದೆ. ಮತ್ತೆ ಹೋದೆ ಶಾಲೆಗೆ. ಮತ್ತೆ ಅದೇ ಕೆಲವೊಂದು ವಿಷಯಗಳು ಅದೇ ರಿಪೀಟ್ ಆಯಿತು. ಎಷ್ಟು ಕಲ್ತಿದ್ದೀರಾ ಫಸ್ಟ್ ನೀವು? ನಾವು ಆಫ್ಟರ್ ಮೈ PUC ನಾನು ಇಂಜಿನಿಯರಿಂಗ್ ಅಟೆಂಪ್ಟ್ ಮಾಡಿದೆ. ಸೊ ಇಂಜಿನಿಯರಿಂಗ್ ಅಟೆಂಪ್ಟ್ ಮಾಡಿದಾಗ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಇಂಜಿನಿಯರಿಂಗ್ ಮಾಡಬೇಕಂತ ನನಗೆ ಆಸೆ ಇತ್ತು. ಆದರೆ ನನ್ನ ಲೈಫಲ್ಲಿ ಒಂದು ಟರ್ನ್ ಬಂತು. ಆ ಟರ್ನ್ ಆದ ನಂತರ ನನ್ನ ಸ್ಟಡೀಸ್ ಕೂಡ ನಾನು ಸೀರಿಯಸ್ ಆಗಿ ನಾನು ತೊಗೊಳ್ದೆ. ಇಟ್ಸ್ ನಾಟ್ ದಟ್ ಐ ವಾಸ್ ವೆರಿ ಡಲ್ ಸ್ಟೂಡೆಂಟ್ ಏನಲ್ಲ, ಇತ್ತು. ಆದರೆ ನನಗೆ ಶಾಲೆ ಅಂದರೆ ಆಸಕ್ತಿ ಇಲ್ಲ. ಆ್ಯಕ್ಚುಲಿ ಬ್ರಿಲಿಯಂಟ್ ಸ್ಟೂಡೆಂಟ್, ಆದರೆ ಶಾಲೆಗೆ ಹೋಗೋದಂದ್ರೆ ಆಗೋದಿಲ್ಲ. ಫಸ್ಟ್ ನೀವು ಹೇಳಿದ್ರಿ ನಿಮ್ಮ ತಂದೆಯವರು ಇನ್ಸೂರೆನ್ಸ್ ಕಂಪನಿ, ತಾಯಿಯವರು ಹೌಸ್ ವೈಫ್. ಆ್ಯಕ್ಚುಲಿ ನೀವು ಮೂಲತಃ ಯಾವ ಹಿನ್ನೆಲೆ, ಅಂದರೆ ನಿಮಗೆ ಯಾವ ಇದರಲ್ಲಿ ಬಂದವರು ಫಸ್ಟ್ ನೀವು? ನಾನು ಆ್ಯಕ್ಚುಲಿ ಹಿಂದೂ ಕುಟುಂಬದಿಂದ ಬಂದವನು. ತಂದೆಯ ನಾನು ಹೇಳಿದಾಗೆ ಇನ್ಶೂರೆನ್ಸ್ ಕಂಪ್ನಿ. ಅವರು ತುಂಬ ವ್ಯಸ್ತವಾದ ಒಂದು ಬ್ಯುಸಿಯಾದ ಒಂದು ಪರ್ಸನ್. ಅವರು 8ವರೆಗೆ ತಮ್ಮ ಆಫೀಸ್ಗೆ ಹೋಗ್ತಾಯಿದ್ರು. ಹೋಗಿ ಮತ್ತೆ ರಾತ್ರಿನೇ ಬರ್ತಾಯಿದ್ರು. ತಾಯಿ ಈಸ್ ಅ ಹೌಸ್ ವೈಫ್. ನಮ್ಮ ಹಿನ್ನೆಲೆ ಬಂದುಬಿಟ್ಟು ಹಿಂದೂ ಕುಟುಂಬ. ತುಂಬ ಪೂಜೆಗಳಲ್ಲಿ, ಪುನಸ್ಕಾರಗಳಲ್ಲಿ, ದಿನಗಳಲ್ಲಿ ಮಾಡುವಂಥ ಪೂಜೆಗಳು ಕಟ್ನಿಟ್ಟಾಗಿ ನಮ್ಮ ತಂದೆ ತಾಯಿಯವರು ಅದನ್ನು ಪಾಲಿಸಿಕೊಂಡು ಮಾಡ್ತಾಯಿದ್ರು. ನಾನು ಅದೇ ಇದರಲ್ಲಿ ನಾನು ಬೆಳೆದಿದ್ದೇನೆ. ತಂದೆ ತಾಯಿ ಇಬ್ಬರು ಕೂಡ ಒಂದು ಕಟ್ಟುನಿಟ್ಟಾಗಿ ಸಂಪ್ರದಾಯಗಳನ್ನು ಆಚರಿಸ್ಕೊಂಡು ಬರ್ತಾ ಇದ್ದಂಥ ವ್ಯಕ್ತಿ. ನೀವು ಕೂಡ ಅದೇ ರೀತಿ ಆಚರಿಸ್ಕೊಂಡು ಬರ್ತಾ ಇದ್ದಂಥ ವ್ಯಕ್ತಿ. ಫಸ್ಟ್ ನಿಮ್ಮ ಚಿಕ್ಕ ಅಂದರೆ ಬಾಲ್ಯ ಪ್ರಾಯದಲ್ಲಿ ಇರಬೇಕಾದ್ರೆ ನಿಮ್ಮ ಮನೆಯ ಪರಿಸ್ಥಿತಿ ಅಥವಾ ಮನೆಯಲ್ಲಿ ಯಾವ ರೀತಿ ಒಂದು ಪೂಜೆ ಪುನಸ್ಕಾರ ನಡೀತದೆ ಅದನ್ನು ಸ್ವಲ್ಪ ಹೇಳ್ಬೋದು ಅಷ್ಟೇ? ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಅದನ್ನು ಹಿನ್ನೆಲೆ ಹೇಳ್ತೇನೆ. ನಾನು ಒಂದಿನ ಸ್ಕೂಲ್ಗೆ ಹೋಗಿದಾಗೆ ನಾನು ಚಕ್ಕರ್ ಹೊಡೆದು ನನ್ನ ಮನೆಯಲ್ಲಿದ್ದೆ. ಆ ಸಮಯದಲ್ಲಿ ನಮ್ಮ ತಾಯಿ ಒಂದು ಭಿಕ್ಷೆಯನ್ನು ಹಾಕುವಾಗ ಅವ್ರು ಹೋದಾಗ ಮನೆಗೆ ಬಂದಾಗ ಒಂದು ಭಿಕ್ಷೆ ಹಾಕೋದಕ್ಕೆ ಹೋದರು. ಜೋಗಮ್ಮ ಅಂತ ಬರ್ತಾರೆ ನಮ್ಮ, ಯಾಕಂದರೆ ಬಳ್ಳಾರಿಯಲ್ಲಿ ಒಂದಿರುವಂಥ ದೊಡ್ಡ ಒಂದು ಟೆಂಪಲ್ ಇದೆ. ಸೊ ಅಲ್ಲಿಂದ ಅವರು ಜೋಗಮ್ಮಗಳು ಎಲ್ಲ ಕಡೆಗೆ ಹೋಗಿ ಅವರು ಭಿಕ್ಷೆ ಬೇಡ್ತಾ ಹೋಗ್ತಾರೆ. ಹೋದುವಾಗ ಏನಾಯಿತು, ಅವರ ಮೇಲಿರುವಂಥ ಆತ್ಮವು ನಮ್ಮ ತಾಯಿಯ ಮೇಲೆ ಬಂತು. ಸೊ ಅವರ ಪ್ರಕಾರ ಏನು, ಒಂದು ದೇವತೆ. ನಮ್ಮ ಇಲ್ಲಿ ಕ್ರೈಸ್ತವರ ಪ್ರಕಾರ ನೋಡುವುದಾದರೆ ಅದು ಒಂದು ದುರಾತ್ಮ ಎಂಬುದಾಗಿ ನಾವು ಕರಿತೇವೆ. ಹೌದಾ? ನಾನು ಅವಾಗ ಚಿಕ್ಕವನಿರುವಾಗ ನನಗೂ ಏನನ್ನಿಸ್ತು, ದೇವರು ಬಂದರು ಎಂಬುದಾಗಿ ಅದು ನಮಗೆ ಹೇಳಿಕೊಟ್ರು. ನಿಮ್ಮ ತಾಯಿ ಮೇಲೆ ದೇವರು ಬಂತು, ಈಗ ನೀವು ಅವ್ರನ್ನ ಪೂಜೆ ಮಾಡಬೇಕು, ನಿಮ್ಮ ತಾಯಿನ ನೀವು ಪೂಜೆ ಮಾಡಬೇಕು ಎಂಬುದಾಗಿ ಕೆಲವರು ನಮಗೆ ಹಿರಿಯರು ಹೇಳಿದರು. ಏನು ಮಾಡ್ತಿದ್ರು ಅಷ್ಟು ಅವರು ಬಂದಾಗ ಅವರು ಸ್ವಲ್ಪ ವಿಚಿತ್ರವಾಗಿ ಅವರು
ಮಾಡ್ತಾಯಿದ್ರು. ಅವ್ರ ಮೈಯೆಲ್ಲ ಭಾರ ಆಗ್ತಿತ್ತು, ಅವರನ್ನು ಕೂಡಿಸ್ತಾ ಇದ್ವಿ. ಆನಂತರ ಆ ಆತ್ಮವು ಏನಿತ್ತು, ದುರಾತ್ಮವು, ನಾವೇನು ಕರಿತೀವಿ ದುರಾತ್ಮ, ಅದನ್ನು ಮಾತಾಡೋಕ್ಕೆ ಶುರು ಆಯಿತು. ನಮ್ಮ ಮನೆಯಲ್ಲಿ ಜನರು ಬರೋದಕ್ಕೆ ಪ್ರಾರಂಭವಾಯಿತು. ಪೂಜೆ ಮಾಡೋದಕ್ಕಾಗಿ ಜನರು, ಯಾಕಂದರೆ ದೇವರು ಎಂಬುದಾಗಿ, ಯಾಕಂದರೆ ಎಲ್ಲ ಒಂದು ಮನುಷ್ಯನ ಒಂದು ಹೃದಯದಲ್ಲಿ ನಾವು ದೇವ್ರನ್ನೇ ಭೇಟಿ ಆಗಬೇಕು ಎಂಬುದಾಗಿ ಒಂದು ಇರುತ್ತೆ, ಕುತೂಹಲ. ಏನೊಂದು ನಮಗೆ ಸಮಸ್ಯೆ ಇದೆ, ಅದಕ್ಕೊಂದು ಪರಿಹಾರ ಬೇಕು ಎಂಬುದಾಗಿ ಯಾವ ಮನುಷ್ಯನಾಗಲಿ ಸಹ ದೇವರ ಬಳಿಗೆ ಹೋಗ್ಬೇಕೆಂಬುದಾಗಿ ಒಂದು ಆಸೆ ಇರುತ್ತೆ. ಸೊ ನಮಗೆ ಪ್ರಾಬ್ಲಮ್ ಇದೆ, ನಾವು ಯಾವುದನ್ನ ಪರಿಹಾರ ಹೊಂದಬೇಕೆಂಬುದಾಗಿ ನಾವು ದೇವರನ್ನ ಕಡೆ ಹೋಗೋಣ ಎಂಬುದಾಗಿ ಅವರ ಸಮಾಜ ರೀತಿಯಲ್ಲಾಗಿ, ಸೊ ನಮ್ಮ ಅಕ್ಕಪಕ್ಕ ಇರುವಂಥ ಜನರು, ಬೇರೆ ಕಡೆಯಿಂದ ಆ ಸುದ್ದಿಯನ್ನು ಹಬ್ಬಿದಂಥ ಜನರು ಕೂಡ ಬಂದು ನಮ್ಮ ತಾಯಿಯನ್ನು ಭೇಟಿ ಆಗ್ತಾಯಿದ್ರು. ಓ, ದೇವರು ಬರ್ತಾಯಿದ್ದಾರೆ, ನಮಗೆ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಬೇಕು ಎಂಬುದಾಗಿ ಅವರು ಬರ್ತಾಯಿದ್ರು. ನಮ್ಮ ಮನೆಯಲ್ಲಿ ಸಂಜೆ ಶುಕ್ರವಾರ ಮತ್ತು ಮಂಗಳವಾರ ಮಹಾ ಮಂಗಳಾರತಿ ಆಗ್ತಾಯಿತ್ತು. ಆವಾಗ ದೊಡ್ಡ ದೊಡ್ಡ ಪೂಜೆಗಳಾಗ್ತಾಯಿದ್ವು. ಅನೇಕ ಸಂಗತಿಗಳು ನಮ್ಮ ಮನೆಯಲ್ಲಿ ನಡೀತಾ ಇತ್ತು. ನಮ್ಮ ಮನೆ ಸುತ್ತಲೂ ಗೆಜ್ಜೆಯಿಂದ ಹಾಡುವಂಥ ಒಂದು ಸೌಂಡ್ಗಳು ಬರ್ತಾಯಿದ್ವು. ಆಮೇಲೆ ಯಾರಿಲ್ಲ, ಖಾಲಿ ಸೌಂಡ್ ಮಾತ್ರ ಕೇಳೋದು, ಬರೀ ಖಾಲಿ ಸೌಂಡ್ಗಳು ಮಾತ್ರ ಬರ್ತಾಯಿತ್ತು. ಇದನ್ನು ನಾವು ಈಗ ನೋಡಿದಾಗ ಅದು ಏನೋ ಒಂದು ದುರಾತ್ಮ ಥರ ನಮ್ಮ. ಆವಾಗ ನಾನು ದೇವರನ್ನು ನಂಬ್ಕೊಂಡಿರಲಿಲ್ಲ, ಯೇಸು ಸ್ವಾಮಿನ. ಆದರೂ ಒಂದು ಭಯ, ಯಾಕೆ ನಾನು ಚಿಕ್ಕವನಿದ್ದೆ, ಏನೋ ಒಂದು ಭಯ ಇರ್ತಿತ್ತು ನನಗೆ. ಅದಕ್ಕಾಗಿ ನಾನು ರಾತ್ರಿಗಳಲ್ಲಿ ಭಯ ಬಿಡ್ತಾ ಇದ್ದೆ. ಕೆಲವೊಂದು ಸರಿ ಭಯ ಆಗ್ತಿತ್ತು. ಏನಂದರೆ ಜನರು ಬರ್ತಾಯಿದ್ರು, ದೊಡ್ಡ ದೊಡ್ಡ ಪೂಜೆಗಳು ಆಗ್ತಾಯಿತ್ತು. ಸೊ ಈ ಇದರಲ್ಲಿ ನಾನು ಬೆಳೆದಂಥ ಒಂದು ವ್ಯಕ್ತಿ ಆಗಿದ್ದೆ. ಅದು ಈಗ ಸಮಸ್ಯೆಗಳು ಆ್ಯಕ್ಚುಲಿ ಅವಾಗ ಗೊತ್ತಿರಲಿಲ್ಲ ನಿಮ್ಮ ಸಮಸ್ಯೆ. ನಿಮ್ಮದು ಏಜ್ ಎಷ್ಟಾಗಿತ್ತು ಅಷ್ಟು? ಎಷ್ಟು ವರ್ಷದ? ನಮ್ಮ ತಾಯಿಗೆ ಅದು ಆತ್ಮವು ಬಂದಾಗ ನಾನು ಸುಮಾರು 7-8 ವರ್ಷ ಆಗಿತ್ತು. ಸೊ ಆ ಸಮಯದಲ್ಲಿ ನಾನು ನೋಡಿರುವಂಥ ಎಲ್ಲ ದೃಶ್ಯಗಳು ನನ್ನ ಮೈಂಡಲ್ಲಿ ಇನ್ನೂ ಹಾಗೇ ಇವೆ. ನನ್ನ ತಾಯಿಯಲ್ಲಿ ಬಂದಿದ್ದು, ಅವರ ವರ್ತನೆಗಳು, ಅವರು ಮಾಡಿರುವಂಥ ಅನೇಕ ವಿಷಯಗಳು ನನ್ನ ಇನ್ನು ಮೈಂಡಲ್ಲಿ ಫ್ರೆಶ್ ಆಗಿ. ಅವರ ಇದರ ಸಮಸ್ಯೆ ಆಗೋ ನಿಮ್ಮೊಟ್ಟಿಗೆ ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ರು ಅಷ್ಟೇ? ಅಂದರೆ ಈಗ ಹೀಗೆ ಸಮಸ್ಯೆ ಇರುವಾಗ ನಿಮ್ಮೊಟ್ಟಿಗೆ ಅಂದರೆ ಮಕ್ಕಳು, ನೀವು ಮಗ ಅವ್ರದ್ದು, ಅದ್ರ ಮೇಲೆ ಉಳಿದ ಮಕ್ಕಳಿದ್ದಾರೆ, ಅವರೊಟ್ಟಿಗೆ ಅವರ ಬಿಹೇವಿಯರ್ ಅಥವಾ ಅವರ ವರ್ತನೆ ಯಾವ ರೀತಿ ಇತ್ತು? ವರ್ತನೆ ನಾರ್ಮಲ್. ಅದು ದುರಾತ್ಮ ಬರುವುದು ಒಂದು ಸಮಯ, ಅದು ಸಮಯಕ್ಕೆ ಆ ಸಮಯದಲ್ಲಿ ಅವರೇ ಯಾರು ಅಂತ ಗೊತ್ತಾಗ್ತಿದ್ದಿಲ್ಲ. ಸೊ ನಾನು ಹೋದ್ರೂ ನನ್ನ ಮಗ ಅಂತ ರೆಕಗ್ನೈಸ್ ಮಾಡ್ತಿದ್ದಿಲ್ಲ. ಓಕೆ, ಹೌದಾ? ಸೊ ಜನರಿಗೆ, ನಮಗೆ ಎಲ್ಲರಿಗೆ ಒಂದು ದೇವತೆ. ಅಂದರೆ ಫಸ್ಟ್ ಈಗ ನೀವಾಗ ಚಿಕ್ಕ ಪ್ರಾಯ, ಈಗ ಇದೆಲ್ಲ ನೀವು ಅವರು ಮಾಡುವಂಥ ಅವ್ರ ವರ್ತನೆ ನೋಡ್ತಾ ಇದ್ರಿ. ನಂದು ಇದೆಲ್ಲ ಓಕೆ, ಅದೊಂದು ಸಮಯದಲ್ಲಿ ಆ ರೀತಿ ವರ್ತನೆ ಮಾಡಿ ನಂತರ ಅವ್ರು ನಾರ್ಮಲ್ ಆಗಿರ್ತಾರೆ. ಆ ಸಮಯದಲ್ಲಿ ನೀವು ನಿಮ್ಮ ತಾಯಿ ಬಳಿಗೆ ಹೋಗ್ಲಿಕ್ಕೆ ಹೆದರ್ತಿದ್ರ? ಇಲ್ಲ, ಹೆದರ್ತಿರ್ಲಿಲ್ಲ. ತಾಯಿನೇ ಏನೇ ಆಗಲಿ, ತಾಯಿನೇ ಹೆದರ್ತಾ ಇದ್ದಿಲ್ಲ. ತಾಯಿ ಹೋಗ್ತಾ ಇದ್ದೆ. ಓಕೆ ಅಷ್ಟೇ. ಮತ್ತೆ ಮುಂದೆ ಏನಾಯ್ತು ಅಷ್ಟೇ? ಅದು ಆದ ನಂತರ ಇಷ್ಟು ಎಲ್ಲ ನಾನು ನೋಡಿದ್ದು, ನಮ್ಮ ಮನೆಯಲ್ಲಿ ಆಗ್ತಿರುವಂಥ ಅನೇಕ ವಿಷಯಗಳು ನಾನು ನೋಡಿದ್ದು, ಅಷ್ಟು ಸ್ಟ್ರಾಂಗಾಗಿ ನಮ್ಮನ್ನ ನಂಬಿಕೆಯಲ್ಲಿರುವಂಥ ಆ ವಿಶ್ವಾಸವು, ನಮ್ಮ ತಾಯಲ್ಲಿರೋಂಥ ವಿಶ್ವಾಸವು ಒಂದು ದಿನ ನಾನು ಕಂಡುಕೊಂಡೆ, ಅದಕ್ಕಿಂತ ಯಾವುದೋ ಒಂದು ಪವರ್ಫುಲ್ ಇದೆ, ಅದಕ್ಕಿಂತ ಯಾವುದೋ ಒಂದು ವಿಷಯ ಇದೆ ಎಂಬುದಾಗಿ ನನ್ನ ಜೀವಿತದಲ್ಲಿ ಕಂಡುಕೊಂಡೆ. ಯಾಕಂದರೆ ಒಂದಿನ ನಮ್ಮ ಫ್ರೆಂಡು ರಘುನಾಥ್ ಅಂಥೇಳಿ, ಅವರು ಜೀಸಸ್ ಕಾಲ್ ಮ್ಯಾಗ್ಝಿನನ್ನು ಇಟ್ಕೊಂಡು ಓದ್ತಿರ್ಬೇಕಾದ್ರೆ ನಾನು ಹೋಗಿ ಕೇಳಿದೆ, ಏನು ಜೀಸಸ್ ಕಾಲ್ ಮ್ಯಾಗ್ಝಿನ್ ಇಟ್ಕೊಂಡಿದ್ಯಾ, ಏನು ಅದು ಏಸು ಜೀಸಸ್ ಕಾಲ್ಸ್ ಅಂತ, ಏನೇನು ಜಾತಿಯನ್ನು ನೀನು ಬದಲಾಯಿಸ್ಬಿಟ್ಟಿದೆಯಾ ಅಂತ ನಾನು ಕೇಳುವಾಗ, ಇಲ್ಲೆಲ್ಲ ನನ್ನ ಜೀವಿತ ಯೇಸು ಸ್ವಾಮಿ ನನ್ನ ಬದಲಾಯಿಸಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಯಾವ ಥರ ಬದಲಾವಣೆ ಅಂತ ನಾನು ಅನೇಕ ಪ್ರಶ್ನೆಗಳು ಕೇಳಿದೆ. ಅಲ್ಲ, ಇದಕ್ಕಿಂತ ಮೊದಲು ನೀವು ಯೇಸು ಸ್ವಾಮಿ ಬಗ್ಗೆ ಏನೋ ಗೊತ್ತಿತ್ತ ನಿಮ್ಗೆ? ಏನಾದ್ರು ಕೇಳಿದ್ರೆ ಯೇಸು ಅಂದರೆ ಯಾರು, ಯೇಸು ಏನೋ ನಿಮ್ಗೆ ಅದಕ್ಕೆ ಮೊದಲು ಏನೋ ಕೇಳಿದ್ರ ನೀವು? ಅಂದರೆ ಅಥವಾ ಯಾವ ರೀತಿಯ ಯೇಸುವಿನ ಬಗ್ಗೆ ಪರಿಚಯ ಇತ್ತಾ? ಯೇಸುವಿನ ಬಗ್ಗೆ ನನಗೆ ಪರಿಚಯ ಇದ್ದಿಲ್ಲ. ಬಟ್ ನಾನು ಓದಿದ್ದೆಲ್ಲ ಕ್ರಿಶ್ಚಿಯನ್ ಸ್ಕೂಲ್. ಅವ್ರು ಹೇಳ್ತಿರುವಂಥ ಲೀಡ್ ಕೈಂಡ್ಲಿ ಲೈಟ್ ಹಾಡುಗಳು, ಕೆಲವೊಂದು ಕ್ರಿಶ್ಚಿಯನ್ ಅದೇನು ಪದಗಳೆಲ್ಲ ಸುಮ್ಮನೆ ಹೇಳ್ತಾ ಇದ್ವಿ. ಅದರ ಅರ್ಥ ಗೊತ್ತಿಲ್ಲ, ಅದು ಏನಂತ ನಮಗೆ ಗೊತ್ತಿದ್ದಿಲ್ಲ. ಸುಮ್ಮನೆ ಅವಳು ಹಾಡ್ತಾ ಇದ್ವಿ, ಓ ಹೆವನ್ಲಿ ಫಾದರ್ ಲೀಡರ್ಸ್ ಯುವರ್ ಡೇ ದ್ಯಾಟ್ ದಿಸ್ ಆ್ಯಂಡ್ ಆಲ್, ಇದೆಲ್ಲ ನಾವು ಹಾಡ್ತಾ ಇದ್ವಿ. ಬಟ್ ಅದು ನಮಗೆ ಅರ್ಥನೂ ಗೊತ್ತಿಲ್ಲ. ನಾನು ಪ್ರೈಮರಿ ಸ್ಕೂಲ್ ಇನ್ಫೆಂಟ್ ಜೀಸಸ್ ಅಂತ ಓದಿದ್ದು, ಹೈಸ್ಕೂಲ್ ಸೆಂಟ್ ಜಾನ್ಸ್ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ದು. ಅದಕ್ಕಿಂತ ಮುಂಚೆ ಪ್ರೀ ಪ್ರೈಮರಿ ಬಂದುಬಿಟ್ಟು ರೆಡ್ ಕ್ರಾಸ್
ಸೊ ಎಲ್ಲ ಆಲ್ಮೋಸ್ಟ್ 90% ಆಫ್ ಮೈ ಸ್ಕೂಲಿಂಗ್ ಆ್ಯಂಡ್ ಕಾಲೇಜ್ ಬಂದ್ಬಿಟ್ಟು ಎಲ್ಲ ಕ್ರಿಶ್ಚಿಯನ್ ಸಂಸ್ಥೆ ಒಂದು ಇದರಲ್ಲಿ. ಅಂದ್ರೆ ಅಲ್ಲಿ ಕಲ್ತಿರೋದು ಯಾವುದು ನಿಮ್ಮ ಜೀವಿತ ಮೇಲೆ ಪರಿಣಾಮ ಬೀಳಲಿಲ್ಲ ಅಷ್ಟೇ. ಸುಮ್ಮನೆ ಅಂದ್ರೆ ಹೋಗ್ತಾ ಇದ್ರೆ ಏನೋ ಕಟ್ಟುಪಾಡಿಗೋಸ್ಕರ ಅಲ್ಲಿ ಹಾಡ್ತಾ ಇದ್ರೆ ಅಲ್ಲಿಂದ ಅದು ಬಿಟ್ಟ ಮೇಲೆ ಲೈನ್ ಬಿಟ್ಟ ಮೇಲೆ ಎಲ್ಲ ಮರ್ತು ಹೋಗ್ತಿದ್ರು. ಓಕೆ ಅಷ್ಟು ಮುಂದೆ ಅಷ್ಟೇ. ಅದು ರಘುನಾಥ್ ಅವ್ರ ವಿಷಯ ಹೇಳ್ತಿದ್ರು. ಅದು ಅವರು ಹೇಳಿದರು ಯೇಸು ಸ್ವಾಮಿ ನನ್ನ ಜೀವಿತವನ್ನು ಬದಲಾಯಿಸಿದ್ದಾನೆ ಅಂತ ಹೇಳಿದಾಗ ನಾನು ಇನ್ನೂ ಪ್ರಶ್ನೆಗಳನ್ನು ಕೇಳಿದೆ, ಇದೆಲ್ಲ ಯಾಕೆ ನಮಗೆ ಈಗ ಅಂತೇಳಿ. ಯಾಕಂದರೆ ಅವರೇ ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ವ್ಯಕ್ತಿ ಆಗಿದ್ದರು. ನಮ್ಮ ಮನೆಯಲ್ಲಿ ನಡೀತಿರುವಂಥ ಸಂಗತಿಗಳು ಅವ್ರಿಗೂ ಸಹ ಗೊತ್ತು. ಆದರೆ ಏನು ಹೇಳಿದ್ರು, ಇಲ್ಲ ನೀನು ಬಾ, ನಾನು ಇನ್ನೊಬ್ಬ ವ್ಯಕ್ತಿ ನಾನು ಕರ್ಕೊಂಡು ಹೋಗ್ತೇನೆ, ಅವ್ರು ನಿಮಗೆ ಯೇಸು ಬಗ್ಗೆ ಇನ್ನೂ ಜಾಸ್ತಿ ಹೇಳ್ತಾರೆ. ಅವಾಗ ಅವ್ರು ನಾನು ಕರ್ಕೊಂಡು ಹೋದರು. ಅದು ಬಂದುಬಿಟ್ಟು ಏಪ್ರಿಲ್ 11, 1990 1989 1989 1989 ಅವರು, ನಾನು ಅವಾಗ ಆ ಡೇಟ್ನ ನೆನಪಿದೆ, ಯಾಕಂದರೆ ನನ್ನ ರಕ್ಷಣೆ ಆಗಿದ್ದಂಥ ಆ ದಿನವದು. ಅವ್ರು ನನ್ನ ಕರ್ಕೊಂಡು ಹೋದರು. ಅವರು ಸುವಾರ್ತೆ ನನಗೆ ಹೇಳಿದರು. ಅವ್ರು ಏನು ಹೇಳಿದ್ರು, ಯೇಸು ಸ್ವಾಮಿ ಒಬ್ಬರೇ ದೇವರು, ಅದು ಒಬ್ಬರೇ ದೇವರು ಎಂಬುದಾಗಿ ಹೇಳುವಾಗ ನನ್ನ ಕಿವಿ ನನ್ನ ಮನಸ್ಸೆಲ್ಲ ಒಂದು ಇದಾಗಿ ಅನಿಸ್ತು. ನಮಗೂ ದೇವತೆಗಳು ಇದ್ದಾವೆ, ನಾವು ದೇವತೆಗಳನ್ನು ಪೂಜೆ ಮಾಡ್ತೀವಿ, ನಾವು ದೇವರನ್ನು ಪೂಜೆ ಮಾಡ್ತೇವೆ. ಅವ್ರು ಹೇಳಿದ್ರು, ಯೇಸು ಸ್ವಾಮಿ ಒಬ್ಬರೇ ದೇವರು, ನೀನು ಯೇಸು ಸ್ವಾಮಿನ ನೀನು ನಂಬಿಕೊಂಡ್ರೆ ನಿನ್ನ ಪಾಪಗಳನ್ನು ನಿನ್ನ ಪರಿಹಾರ ಆಗ್ತದೆ, ನಿನ್ನ ಶಾಪಗಳೆಲ್ಲ ನೀಗ್ತವೆ ಎಂಬುದಾಗಿ ಹೇಳಿದರು. ನಾನು ಇರುವಂಥ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯಲ್ಲಿ ದೊಡ್ಡ ದೇವತೆ ಬರ್ತಾಯಿತ್ತು. ಮನೆಯಲ್ಲಿ ಇಷ್ಟೊಂದು ಜನರು ಬರ್ತಾಯಿದ್ರು. ಅವ್ರಿಗೆ ಆ ಸಮಸ್ಯೆ ಈ ಸಮಸ್ಯೆಯಿಂದ ಬರ್ತಾಯಿದ್ರು. ಅವರು ನೋಡಿಬಿಟ್ಟು ಆ ಆತ್ಮದಲ್ಲಿ ಹೇಳ್ತಾಯಿದ್ರು, ನಿಮಗೆ ಈ ಥರ ಇದೆ, ಈ ಥರ ಇದೆ, ಈ ಥರ ಇದೆ ಅಂತ. ಇವಾಗ ನಾವು ಯಾವ ಥರ ಪ್ರಾಫೆಸಿ ಕೊಡ್ತೀವಲ್ಲ, ಕಣ್ಣು ಮುಚ್ಕೊಂಡಿದ್ದ ಪ್ರಾಫೆಸಿ ಕೊಡ್ತೀವಲ್ಲ, ಅವರು ಸಹ ಆ ಆತ್ಮವು ಸಹ ಈ ಕಡೆ ತಿರುಗಿ ನಿಮಗೆ ಈ ಸಮಸ್ಯೆಯಿಂದ ಬಂದಿರಿ, ಈ ಸಮಸ್ಯೆಯಿಂದ ಬಂದಿರಿ ಅಂತ ಕೂಡ ಆ ಥರ ವಿಷಯಗಳನ್ನು ಕರೆಕ್ಟಾಗಿ ಹೇಳ್ತಾಯಿದ್ರು. ಸೊ ಅಷ್ಟು ಪವರ್ಫುಲ್ ಇರುವುದು, ಅದರಿಗಿಂತ ಇನ್ನೂ ಯಾರು ಪವರ್ಫುಲ್? ಹೌದಾ? ನೀನು ಒಂದು ಶಕ್ತಿಯನ್ನು ನಾವು ಕಂಡುಕೊಂಡವಾಗ ಅದರಿಗಿಂತ ಇನ್ನೂ ಯಾವುದು ಪವರ್ಫುಲ್ ಇದೆ ಎಂಬುದಾಗಿ ನಿಮಗೆ ಆಸೆ ಆಗ್ತದೆ ತಿಳಿದುಕೊಳ್ಳೋದಕ್ಕೆ. ಸೊ ಅವ್ರು ಹೇಳಿದೆ, ಯೇಸು ದೇವರು ಆ ದೇವರಿಗೆ ಎಲ್ಲ ದೇವರಿಗಿಂತ ದೊಡ್ಡ ದೇವರು ಆಗಿದ್ದಾರೆ ಎಂಬುದಾಗಿ ಅವರು ಹೇಳಿದರು. ಅದು ನನಗೆ ಭಾಳ ಆಶ್ಚರ್ಯವಾಯಿತು. ಅವಾಗ ಹೇಳಿದರು, ನೀವು ಯೇಸು ಸ್ವಾಮಿ ನಂಬ್ಕೊಂಡ್ರೆ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬರ್ತಾರೆ, ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ, ಅವರು ದೇವರ ನಿಮ್ಮ ಮಗನಾಗಿ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ನೀವು ಏನು ಕೊಡುವುದು ಬೇಡ, ಅಂದರೆ ಇದು ಉಚಿತವಾಗಿದೆ. ಯಾಕೆಂದರೆ ನಾನು ಹಿಂದೂ ಹಿನ್ನೆಲೆಯಿಂದ ಬಂದಿರುವಂಥ ವ್ಯಕ್ತಿ, ಏನಾದರೂ ದೇವ್ರಿಗೆ ಯಾವಾಗಲೂ ಏನಾದ್ರು ತೊಗೊಂಡು ಹೋಗ್ಬೇಕಲ್ವ, ಅರ್ಪಿಸ್ಬೇಕು, ಏನನ್ನು ಕೊಡಬೇಕು. ಸೊ ಅವ್ರು ಏನು ಹೇಳಿದ್ರು, ಏನು ಕೊಡೋದು ಬೇಡ, ಇದೆಲ್ಲ ನಿಮ್ಗೆ ಉಚಿತವಾಗಿ ಸಿಗ್ತದೆ ಅಂತ. ನಾನಂದೆ, ಏನಾರು ತರಬೇಕಾ? ಸರಿ, ಏನು ತರೋದು ಬೇಕಾಗಿಲ್ಲ, ನಿಮ್ಮ ಹೃದಯವನ್ನು ದೇವರಿಗೆ ನೀವು ಕೊಟ್ಟರೆ ಸಾಕು. ಅದು ಹೇಗೆ ತೆಗೆದುಕೊಡೋದು ದೇವರ ಹೃದಯ ಅಂತ ನಾನು, ಇಲ್ಲ ನೀವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ, ಅದು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ನಿಮ್ಮಲ್ಲಿ ಬರ್ತಾರೆ, ನೀವು ನಿಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸ್ಬೋದು ಎಂಬುದಾಗಿ ಚಿಕ್ಕ ಪ್ರಾರ್ಥನೆ ಮಾಡಿದಾಗ ಏನಾಯಿತು, ಆ ರಾತ್ರಿ ಆ ಸಂಜೆ ಏನಾಯ್ತು ಹೇಳಿಕೊಟ್ಟಾಗ ನೀವು ಅದನ್ನು ಪ್ರಾರ್ಥನೆ ಮಾಡಿದೆ. ಏನು ಹೇಳಿದ್ರು, ಟ್ರೈ ಮಾಡಿರಿ. ಅದಕ್ಕೆ ಏನಿದೆ, ಟ್ರೈ ಜೀಸಸ್ ಹೇಳ್ತಾರಲ್ಲ, ಟ್ರೈ ಜೀಸಸ್. ಸೊ ಏನು ಹೇಳಿದ್ರೆ, ಟ್ರೈ ಮಾಡಿರಿ, ಕನ್ವಿನ್ಸ್ ಆಯಿತು. ಏನೋ ಪಾಪಗಳನ್ನು ಕ್ಷಮಿಸಲ್ಪಡ್ತವೆ ಅಂತ ಹೇಳಿದಾಗ ನಿನ್ನ ಶಾಪಗಳು ಕ್ಷಮಿಸಲ್ಪಡ್ತವೆ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಉಚಿತವಾಗಿ ಎಲ್ಲ ಉಚಿತವಾಗಿ ಕೊಡಲ್ಪಡ್ತಿದ್ವು ಎಲ್ಲ. ಸೊ ಉಚಿತವಾಗಿ ಕೊಡಲ್ಪಡುವಾಗ ನಾವು ಸ್ವೀಕಾರ ಮಾಡೋದು ಸುಲಭ ಆಯಿತು ಅಂತಾಗಿ ನಾನು ಚಿಕ್ಕ ಒಂದು ಪ್ರಾರ್ಥನೆ ಮಾಡಿದೆ. ನಾನು ಹಿಂತಿರುಗಿ ಆ ರಾತ್ರಿ ನನ್ನ ಮನೆಗೆ ಹೋಗಿ ನಾನು ಏನೂ ಮಾಡಿಲ್ಲ. ನನಗೆ ಚರ್ಚ್ ಗೊತ್ತಿಲ್ಲ, ನನಗೆ ಬೈಬಲ್ ಅನ್ನೋದು ಗೊತ್ತಿಲ್ಲ, ಪರಿಶುದ್ಧಾತ್ಮನಂದ್ರೆ ಗೊತ್ತಿಲ್ಲ, ಸಹವಾಸ ಎಂಬುದಾಗಿ ಗೊತ್ತಿಲ್ಲ, ದೇವರ ಸೇವಕರಿದ್ದಾರೆ ಎಂಬುದಾಗಿ ನನಗೆ ಐಡಿಯಾ ಇಲ್ಲ. ದುರಾತ್ಮಗಳಿದ್ದಾವೆ, ಯೇಸು ಹೆಸರಿನಲ್ಲಿ ಹೋಗ್ತವೆ, ದುರಾತ್ಮಗಳು ಬಿಡಿಸಲ್ಪಡ್ತವೆ, ರೋಗಿಗಳು ವಾಸಿ ಮಾಡಲ್ಪಡ್ತವೆ ಎಂಬುದಾಗಿ ಇಲ್ಲ, ನನಗೆ ಐಡಿಯಾ ಇಲ್ಲ, ಏನು ಗೊತ್ತಿಲ್ಲ. ಬೈಬಲ್ ಕೂಡ ನೀವು ಓದಲಿಲ್ಲ? ಬೈಬಲ್ ಓದೇ ಇಲ್ಲ, ಯಾವತ್ತೂ ಓದಿಲ್ಲ. ಏನೋ ಅಲ್ಲಿ ಬುಕ್ಸು ಎಲ್ಲ ಯಾರೋ ನಮ್ಮ ಮನೆಗೆ ಟ್ರ್ಯಾಕ್ಸ್ ಕೊಡ್ತಾಯಿದ್ರು, ಏನೋ ಕರಪತ್ರಗಳಂತ ಕೊಡ್ತಾಯಿದ್ರು, ಅದು ನೋಡಿ ಆ ಕಡೆ ಬಿಸಾಕ್ತಾಯಿದ್ದೆ. ಆ ರಾತ್ರಿ ನಾನು ಯೇಸು ಸ್ವಾಮಿನ ನಂಬಿಕೊಂಡು ನಾನು ಮನೆಗೆ ಹೋದಾಗ ಏನಾಯಿತು, ನಮ್ಮ ಮನೆಯಲ್ಲಿರುವಂಥ ಆ ಎಲ್ಲ ಕಾರ್ಯಗಳು, ನಮ್ಮ ತಾಯಿಯಲ್ಲಿ ಬರ್ತಿರುವಂಥ ಆತ್ಮವು,
ಆಮೇಲೆ ನಮ್ಮಲ್ಲಿ ಆಗ್ತಿರುವಂಥ ಕಾರ್ಯಗಳು, ನಮ್ಮಲ್ಲಿ ಹೇಳ್ತಾ ಇದ್ನಲ್ಲ ಸೌಂಡ್ ಬರ್ತಾ ಇತ್ತು, ಕೆಲವೊಂದು ಸಮಯಗಳಲ್ಲಿ ಎಲೆಗಳೆಲ್ಲ ತಿಂದು ಕೆಳಗೆ ಬೀಳುವಂಥ ಸಂಗತಿಗಳು, ನಮ್ಮ ಮನೆಯಲ್ಲಿ ಒಂದು ದೇವರ ಕೋಣೆ ಅಂತ ಹೇಳ್ತಾರೆ ಇದರಲ್ಲಿ, ಆ ದೇವರ ಕೋಣೆಯಲ್ಲಿ ಇಟ್ಟಿರುವಂಥ ಗಡಿಗೆ ಮುಖ ತಿರುಗ್ತಾ ಇತ್ತು ರಾತ್ರಿ ಸಮಯಗಳಲ್ಲಿ, ಇನ್ನೊಂದು ಸಮಯದಲ್ಲಿ ನೋಡುವಾಗ ಇನ್ನೊಂದು ಕಡೆ ತಿರುಗ್ತಾ ಇತ್ತು. ಸೊ ಅನೇಕ ವಿಷಯಗಳು, ಅನೇಕ ಸಂಗತಿಗಳು, ಆಕ್ಟಿವಿಟಿ, ದೇರ್ ಇಸ್ ಒನ್ ದುರಾತ್ಮ ಒಂದು ಆಕ್ಟಿವಿಟಿ, ಬಲವಾಗಿ ಇರುವಂಥ ಆಕ್ಟಿವಿಟಿ ಕಣ್ಣಿಗೆ ಕಾಣ್ತಲೂ ಇತ್ತು, ಕಾಣ್ತಲೂ ಇತ್ತು. ಇಟ್ ವಾಸ್ ವೆರಿ ಎವಿಡೆಂಟ್. ಆವತ್ತಿನಿಂದ ನಾನು ಯಾವ ಪ್ರಾರ್ಥನೆ ಮಾಡಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ. ಅವರ ಮನೆಯಲ್ಲಿ ಮಾತು ಅಂಗೀಕಾರ ಮಾಡಿದ್ದೆ. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದರು, ಆ ಬೆಳಕು ಬಂತು ನನ್ನ ಜೀವಿತದಲ್ಲಿ. ಏನು ಮಾಡಿದೆ, ಅಲ್ಲಿಂದ ನಮ್ಮನೆ ಬಂದು ಆ ರಾತ್ರಿ ಮಲ್ಕೊಂಡ್ಬಿಟ್ಟೆ. ನಿಮಗೆ ಅಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ಬದಲಾವಣೆ ನಿಮಗೆ ಗೊತ್ತಾಯ್ತಾ ಏನಾದರೂ? ನನಗೇನು ಅನಿಸ್ಲಿಲ್ಲ, ದೊಡ್ಡದಾಗಿ ಏನು ಅನಿಸ್ಲಿಲ್ಲ, ಆದರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದೆ. ದೇವರೇ ನನ್ನ ಜೀವಿತದಲ್ಲಿ ಬಾ, ನನ್ನ ಜೀವಿತ ಬದಲಾವಣೆ ಮಾಡು ಅಂತ ಈ ಪದಗಳೆಲ್ಲ ಅವ್ರು ಹೇಳ್ರಿ ಅಂತ ಹೇಳಿದ್ರು. ಆದರೆ ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದೆ, ಹೃದಯದಲ್ಲಿ ನಂಬಿದ್ರಿ, ಅದನ್ನೇ ಬಾಯಲ್ಲಿ ಅರಿಕೆ ಮಾಡಿದೆ. ಅಷ್ಟು ಮಾಡಿ ನಾನು ಮನೆಗೆ ಬಂದು ಮಲ್ಕೊಂಡೆ ಅಷ್ಟೇ. ಅವತ್ತಿನಿಂದ ಇವತ್ತುವರೆಗೂ 20 ವರ್ಷ ಆಯಿತು. ನಮ್ಮ ತಾಯಿಗೂ ಯಾವುದೇ ಒಂದು ದುರಾತ್ಮವಿಲ್ಲ. ಎಲ್ಲ ಸಂಪೂರ್ಣವಾಗಿ ಅವರು ಗುಣ ಹೊಂದಿದ್ದಾರೆ. ಅವರ ಆತ್ಮ ಬಂದಾಗ ಆ ಸಮಯದಲ್ಲಿ ಅವ್ರ ಕೂದಲು ಇಲ್ಲಿಂದ ಕೆಳಗೆವರೆಗೆ ಟಚ್ ಆಗ್ತಿತ್ತು. ಅಂದರೆ ಬೇರೆ ಸಮಯದಲ್ಲಿ ಅಲ್ಲಲ್ಲ, ಅದು ಬೆಳೀತಾ 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 ಉದ್ದವಾಗಿ ಕೂದಲಿರುತ್ತಲ್ವ, ಆ ಥರ ಅವ್ರಿಗೆ ಬೆಳೀತಾ ಹೋಯಿತು. ವರ್ಷ 2 ವರ್ಷ, 4 ವರ್ಷ, 6 ವರ್ಷ, 8 ವರ್ಷ, 10 ವರ್ಷದಲ್ಲಿ ಏನಾಯಿತು, ಅವ್ರ ಕೂದಲು ಬೆಳ್ಕೊಂಡು ಅವರ ನೆಲಕ್ಕೆ ತಟ್ಟುವಂಥ ಪರಿಸ್ಥಿತಿ ಬಂತು. ತುಂಬ ಕಷ್ಟವಾಗ್ತಾಯಿತ್ತು. ನಾನು ಏನು ಮಾಡಿದೆ, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರೇ ಇವರಿಗೆ ಆ ಕೂದಲನ್ನು ಹೋಗಿ ನಾರ್ಮಲ್ ಹೇರ್ ಬರಬೇಕೆಂಬುದಾಗಿ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಅವ್ರು ಹೋಗಿ ಕೂದಲು ಕೊಟ್ಟ ನಂತರ ಅವರು ಸಂಪೂರ್ಣವಾಗಿ ಒಂದು ನಾರ್ಮಲ್ ವ್ಯಕ್ತಿ. ಓಕೆ ಅಷ್ಟು. ಈಗ ಅಲ್ಲಿ ಅರಿಕೆ ಮಾಡ್ಕೊಂಡು ನೀವು ಬಂದ್ರಿ, ಮನೆಗೆ ಬಂದ್ರಿ, ಅದ ನಂತರ ಯಾವುದೇ ಅಂದರೆ ಅಂಥ ಶಕ್ತಿ ಅಂತ ಯಾವುದೇ ಕಾರ್ಯ ನಿಮ್ಮ ಮನೆ ನಡೀಲಿಲ್ಲ. ಓಕೆ. ಈಗ ಅಂದರೆ ನಿಮ್ಮ ತಾಯಿಯವರಿಗೆ ಗೊತ್ತಾಯ್ತು ಅಂದರೆ ಇದು ಏನು ಆಗಿದೆ ಅಂತ ಏನು ಅಂದಾಜು ಆಯ್ತು ಅವ್ರು? ಯಾಕಂದರೆ ಮೊದಲು ಈಗ ಮನೆಗೆ ತುಂಬ ಜನ ಬರ್ತಾ ಇದ್ರು, ಏನು ಅದ್ಭುತಗಳು ನಡೀತಾ ಇತ್ತು, ಏನೆಲ್ಲ ಆಗ್ತಾ ಇತ್ತು, ಅಂದರೆ ಅವ್ರ ಪ್ರವಾದನೆ ಅಂದರೆ ಏನೇನು ಸಮಸ್ಯೆ ಎಲ್ಲ ಅವ್ರು ಹೇಳ್ತಾ ಇದ್ರು. ಓಕೆ. ನಂತರ ಜನಗಳಿಗೆ ಏನು ಹೇಳಿದ್ರು ಮತ್ತೆ ಇದು ನಡೆಯುವಾಗ, ತಾಯಿ ಆಗಲಿ ಅಥವಾ ಮನೆಯವರಾಗಲಿ ಜನರಾಗಲಿ? ಅದು ಸ್ಟಾಪ್ ಆಯ್ತಲ್ಲ, ಪೂಜೆಗಳು ಕಂಟಿನ್ಯೂ ಆಗ್ತಿತ್ತು, ಪೂಜೆ ನಡೀತಿತ್ತು. ಆದ್ರೆ ಯಾವುದೋ ಒಂದು ಮಿರಕಲ್ಸ್ ಆಗ್ತಿರ್ಲಿಲ್ಲ, ಯಾವುದೋ ಒಂದು ಕಾರ್ಯಗಳಲ್ಲಿ ನಡೀತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಮೇನ್ ಪರ್ಸನ್, ಒಂದು ಬಲಿಷ್ಠವಾದ ಒಂದು ವ್ಯಕ್ತಿಯನ್ನು ತೆಗೆದು ಹೊರಗೆ ಹಾಕ್ದಂಗೆ ಹೌದಾ. ಅವ್ರಿಗೂ ಆಶ್ಚರ್ಯ ಆಯ್ತು ಏನು ಇದೆ ಅಂತ. ಆದ್ರೆ ನಾನು ಚಿಕ್ಕವನು ಅವಾಗ, ನಾನು ಈ ಥರ ನಂಬ್ಕೊಂಡಿದ್ದೇನೆ, ನನಗೆ ದೇವ್ರ ಶಕ್ತಿ ಇದೆ, ನಾನು ದೇವ್ರ ಅಂತ ನನಗೆ ಧೈರ್ಯ ಇರ್ತಿದ್ದಿಲ್ಲ. ಆ ಟೈಮ್ಗೆ ಎಷ್ಟು ವರ್ಷ ಅಷ್ಟೇ? ಜಸ್ಟ್ 15-16 ವರ್ಷ. 15-16 ವರ್ಷದಲ್ಲಿ ಏನು ಗೊತ್ತಿಲ್ಲ ನನಗೆ. ಅಬ್ಸಲ್ಯೂಟ್ಲಿ ಐ ಡೋಂಟ್ ನೋ. ಯು ಜಸ್ಟ್ ಆಕ್ಸೆಪ್ಟೆಡ್ ಕ್ರೈಸ್ಟ್ ಅಷ್ಟೇ. ನೀವು ಬಂದಿದ್ದೀರಿ ಮನೆಗೆ, ನೀವು ಮಲ್ಕೊಂಡಿದ್ದೀರಿ, ಬಟ್ ದೇವರ ಅವ್ರ ಕಾರ್ಯವನ್ನು ಮಾಡಿಬಿಟ್ಟಿದ್ದಾನೆ. ನಿಮಗೆ ಅರಿವಿಗೆ ಬಂತ ಅಷ್ಟೇ. ಈಗ ನೀವು, ನನಗೂ 1-2 ವರ್ಷ ಆದ್ಮೇಲೆ ನನಗೂ ಗೊತ್ತಾಗಿಲ್ಲ, ನಿಮಗೂ ಗೊತ್ತಾಗಿಲ್ಲ ನನಗೆ. Absolutely, I don't know about Bible, I don't know about power of God, I don't know anything of these things. ನಾನು ಯಾವಾಗ ನಾನು ದೇವ್ರ ವಾಕ್ಯವನ್ನು ಹಿರಿಯರು ನಾನು ಕಲಿಸುವಾಗ ದೇವರು ಶಕ್ತಿ ಇದೆ, ದುರಾತ್ಮಗಳನ್ನು ಓಡಿಸಿದ್ದಾವೆ, ಆ ನಂತರ ನನಗೆ ಜ್ಞಾನ ಬಂತು. ದೇವರ ಶಕ್ತಿಯೇ ಈ ಶಕ್ತಿಯನ್ನು, ದೇವರ ನಮ್ಮ ತಾಯಲ್ಲಿರುವಂಥ ಒಂದು ಆತ್ಮವನ್ನು ಓಡಿಸುತ್ತೆ ಎಂಬುದಾಗಿ ನನಗೆ ಯಾವಾಗ ಗೊತ್ತಾಯ್ತು. ಓಕೆ. ಫಸ್ಟ್ ಇದೆಲ್ಲ ಆಗುವಾಗ ನಿಮಗೆ ಒಂದು ಅಕ್ಕ ಮತ್ತೆ ನಮ್ಮ ಇಬ್ಬರು ಅಕ್ಕಂದಿರು, ಒಬ್ಬರು ಅಣ್ಣ ಇದ್ದಾರೆ. ಇವರ ಪ್ರತಿಕ್ರಿಯೆ ಏನಾಗಿತ್ತು ಅಷ್ಟೇ? ಅವರು ತುಂಬ ಬೇಸರಗೊಂಡ್ರು. ನಾನು ಕ್ರಿಶ್ಚಿಯನ್ ಆದೆ ಅಂತ ಅವ್ರಿಗೆ ಗೊತ್ತಾಯ್ತು. ಅಂದರೆ ನಾನು ಪೂಜೆಗಳನ್ನೆಲ್ಲ ಸ್ಟಾಪ್ ಮಾಡಿದೆ. ಹೌದಾ. ನಮ್ಮನೇಲಿ ಪೂಜೆ ಆಗ್ತಿರುವಾಗ ನಾನು ಹೊರಟೋಗ್ಬಿಡ್ತಿದ್ದೆ ಹೊರಗಡೆ. ಆಮೇಲೆ ಬೈಬಲ್ ಓದ್ತಾ ಇದ್ದೆ, ಅವ್ರಿಗೆ ಇಷ್ಟ ಆಗ್ತಿದ್ದಿಲ್ಲ. ಸಂಡೇ ಈವ್ನಿಂಗ್ಗಳಲ್ಲಿ ನಾನು ಫೆಲೋಶಿಪ್ ಹೋಗ್ತಾ ಇದ್ದೆ, ಅದು ಇಷ್ಟ ಆಗ್ತಿದ್ದಿಲ್ಲ. ಸೊ ಅನೇಕ ವಿಷಯಗಳು ಅವ್ರಿಗೆ ಇಷ್ಟ ಆಗದೆ ಕಾರಣ ನನಗೆ ಬೈಯೋದಕ್ಕೆ ಶುರು ಮಾಡಿದರು. ನಮ್ಮಣ್ಣ ಒಂದು ದಿವಸ ಕೋಪಗೊಂಡು ಆ ಬೈಬಲನ್ನು ಹರಿದು ಯಾವ ವ್ಯಕ್ತಿ ನನಗೆ ಸುವಾರ್ತೆ ಹೇಳಿದ್ನ ಅವ್ರು ತೊಗೊಂಡೋಗಿ ಅವರ ಮುಖಕ್ಕೆ ಬಿಸಾಕ್ಬಿಟ್ರು. ನೀವು ಮಾಡಬಾರ್ದು, ಇವ್ರು ನಮ್ಮ ತಮ್ಮ, ನಿನ್ನ ಯಾವ ಅಧಿಕಾರ ನಮ್ಮ ತಮ್ಮ ಮೇಲೆ ಇಲ್ಲ ಎಂಬುದಾಗಿ ಬೈಬಲನ್ನು ಕರ್ಸ್ಕೊಂಡ್ಬಿಟ್ರು. ಆದರೆ ಅದು ಇನ್ನೂ ಆಶೀರ್ವಾದಕರವಾಗಿ ನನಗೆ ಇದಾಯಿತು. ಏನೋ ನನಗೆ ಶ್ರಮೆ ಅಂದರೆ ಗೊತ್ತಿಲ್ಲ, ಮತ್ತು ಇವೆಲ್ಲ ಬರ್ತಾವೆ,
ಗೊತ್ತಿಲ್ಲ. ಗೊತ್ತಿಲ್ಲ. ಆದರೆ ಸ್ವಲ್ಪ ಸ್ವಲ್ಪ ಪರಿಚಯ, ಯಾಕೆಂದರೆ ನಮ್ಮ ಫೆಲೋಶಿಪ್ಪಲ್ಲಿರುವಂಥ ಕೆಲವೊಂದು ಹಿಂದೂ ಧರ್ಮದಿಂದ ಬಂದಿರುವಂಥ ಒಂದು ವ್ಯಕ್ತಿಗಳಿದ್ದರು. ಅವರು ಕೇಳ್ತಾ ಇದೆ, ನಮ್ಮ ಮನೆಯಲ್ಲಿ ಸಮಸ್ಯೆಗಳಿದ್ದಾವೆ, ನಾನು ಕ್ರಿಶ್ಚಿಯನ್ ಆಗಿದ್ದೇನೆ, ನಾನು ಸಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇನೆ. ಸೊ ಎಂಬುದಾಗಿ ನನಗೂ ಕೌನ್ಸಿಲಿಂಗ್ ಮಾಡ್ತಾರೆ. ಯಾಕಂದರೆ ನಂತರ ನಿಮಗೆ ಓಕೆ ಫೆಲೋಶಿಪ್ ಅಂದರೆ ಸಭೆ ಒಂದು ಟಚ್ ಆಯ್ತಾ ಫಸ್ಟ್ ಆಗಿದ್ರೆ? ಸಭೆ ಇಂಟ್ರೊಡ್ಯೂಸ್ ಮಾಡ್ತಾಯಿತ್ತು. ಓಕೆ. ಅದಾದ ನಂತರ ಸೊ ಸಭೆಯಲ್ಲಿ ಕಾಲಿಟ್ಟುವಾಗ, ಫೆಲೋಶಿಪ್ಪಲ್ಲಿ ಕಾಲಿಟ್ಟುವಾಗ ಅನೇಕ ವಿಷಯಗಳು ನಾನು ಕಲಿತೆ. ಆ್ಯಂಡ್ ಸಭೆ ನಾಯಕರು ಮತ್ತು ಸಭೆಯಲ್ಲಿರುವಂಥ ಫುಲ್ ಟೈಮ್ ಮಿನಿಸ್ಟರ್ ಸೇವಕರು ಒಂದು ಪ್ರಭಾವ ನನ್ನ ಮೇಲೆ ಬೀರ್ತು. ಅಂದರೆ ಇದೆಲ್ಲ ಒಂದು ಸ್ಲೋ ಪ್ರಾಸೆಸ್ ನಾನು ಕಲ್ತಿದ್ದೆ ನಿಧಾನವಾಗಿ. ನಂಬಿಕೆಯಲ್ಲಿ ವಿಷಯದಲ್ಲಿ, ದೇವರ ವಾಕ್ಯ ವಿಷಯದಲ್ಲಿ ನಾನು ದೃಢವಾಗಿ, ನನಗೆ ಒಂದು ಫೌಂಡೇಶನ್, ದೇರ್ ವಾಸ್ ಅ ಸಾಲಿಡ್ ಫೌಂಡೇಶನ್ ಆಫ್ ಗಾಡ್ಸ್ ವರ್ಡ್ ನನಗೆ ಟೀಚಿಂಗ್ ಸಿಕ್ತು. ಸೊ ಆ ಟೀಚಿಂಗ್ ಕೇಳಿದ ನಂತರ ನನ್ನ ಲೈಫ್ ಚೇಂಜ್ ಆಯಿತು. ಆ್ಯಕ್ಚುಲಿ ನಾನು ಶಾಲೆಯಲ್ಲಿ ಇರುವಾಗ ಅನೇಕ ದೇವ್ರ ಸೇವಕರು, ಪಾಸ್ಟರ್ ಶ್ರೀನಿವಾಸ್ ಆಗಲಿ, ರಾಂಬಾಬು ಆಗಲಿ, ಕೆಲವೊಂದು ಸೇವಕರು ನಮಗೆ ವಾಕ್ಯವನ್ನು ಕಲಿಸ್ತಾಯಿದ್ರು ಶಾಲೆಯ ನಂತರ. ಶಾಲೆ ಆದಮೇಲೆ ನಮಗೆ ಶಾಲೆ ಹುಡುಗರನ್ನೆಲ್ಲ, ನಮ್ಮಂಥ ಹುಡುಗರನ್ನೆಲ್ಲ ತೆಗೆದುಕೊಂಡು ದೇವ್ರ ವಾಕ್ಯವನ್ನು ಕಲಿಸ್ತಾಯಿದ್ರು ನಮಗೆ. ನಂಬಿಕೆ ವಿಷಯಗಳಲ್ಲಿ, ದೇವ್ರ ವಾಕ್ಯ ವಿಷಯಗಳಲ್ಲಿ, ಪರಿಶುದ್ಧಾತ್ಮ ವಿಷಯಗಳಲ್ಲಿ ನಮಗೆ ದೃಢವಾಗಿ ಹೇಗೆ ನಿಲ್ಲಬೇಕು, ಸಮಸ್ಯೆಗಳಲ್ಲಿ ಹೇಗೆ ನಿಲ್ಲಬೇಕು, ಎದುರಿಸ್ಕೋಬೇಕು ಎಂಬುದಾಗಿ ಈ ವಿಷಯಗಳಲ್ಲಿ ನಮ್ಗೆ ಕಲಿಸ್ತಾಯಿದ್ರು. ಸೊ ಆ ಸಮಯದಲ್ಲಿ ಏನಾಯಿತು, ಆ ಸ್ಟೋರಿಯಲ್ಲಿ ನಾನು ಚಿಕ್ಕವನಿರುವಾಗ ಪಾಸ್ಟರ್ ಶ್ರೀನಿ ಇದ್ದಾರಲ್ಲ, ಪಾಸ್ಟರ್ ಶ್ರೀನಿವಾಸ್, ನಮ್ಮ ಪಾಸ್ಟರ್, ಅವರ ತಾಯಿ ಸಹ ನಮ್ಮ ಮನೆಗೆ ಬಂದಿದ್ದರು. ಶ್ರೀನಿ ಅವರ ತಾಯಿ, ಯಾಕೆಂದರೆ ಅವ್ರಿಗೊಂದು ಸುದ್ದಿ ಹೋಯಿತು, ಇಲ್ಲಿ ಒಬ್ಬ ತಾಯಿ ಇದ್ದಾರೆ, ಅವರದ್ದೇ ಒಂದು ಶಕ್ತಿ ಇದೆ, ಅವರ ಬಳಿ ಹೋದರೆ ಒಂದು ಪರಿಹಾರ ಸಿಗ್ತದೆ ಎಂಬುದಾಗಿ. ಯಾಕೆಂದರೆ ಅವರ ಪ್ರಕಾರ ಅವ್ರ ಮಗ ಏನೋ ಕೆಟ್ಟು ಹೋಗ್ಬಿಟ್ಟಿದ್ದಾನೆ, ಕ್ರಿಶ್ಚಿಯನ್ ಆಗಿಬಿಟ್ಟಿದ್ದಾನೆ. ಅವ್ರ ಮಗ ಪಾಸ್ಟರ್ ಶ್ರೀನಿ ಅವರು ಆಗಲೇ ಕ್ರಿಶ್ಚಿಯನ್ ಹಾಕಿದ್ರು, ಕ್ರಿಶ್ಚಿಯನ್ ಅಂಗೀಕಾರ ಮಾಡಿದ್ರು. ಸೊ ಅವರ ತಾಯಿ ನಮ್ಮ ಮನೆಗೆ ಬಂದರು. ಏನಂತ, ಅಯ್ಯೋ ನಮ್ಮ ಮಗ ಕ್ರಿಶ್ಚಿಯನ್ ಆಗಿಬಿಟ್ಟಿದ್ದಾನೆ, ಇವಾಗ ನಮ್ಮ ಮಗನನ್ನು ನಮ್ಮ ಧರ್ಮಕ್ಕೆ ನಾನು ತರಬೇಕು ಎಂಬುದಾಗಿ ಅವರು ಒಂದು ಪ್ರಯಾಸದಲ್ಲಿ ಇದ್ದರು. ಸೊ ಆ ಸಮಯದಲ್ಲಿ ನಾನು ಅಲ್ಲಿ ಇದ್ದೆ, ನಮ್ಮ ತಾಯಿ ಬಳಿಯಲ್ಲಿ. ಇದು ನೀವು ಕ್ರಿಸ್ತನ ಕಂಡುಕೊಳ್ಳೋದು ಮೊದಲು ಅಂದರೆ ನಿಮ್ಮ ತಾಯಿ ಮೇಲೆ ಇದು ಅಂದರೆ ಹೇಳೋರಿಗೆ ದೇವರು ಬರುವ ಸಮಯದಲ್ಲಿ ಆ ಸಮಯದಲ್ಲಿ ಅವರು ನಮ್ಮ ತಾಯಿ ಬಳಿಯಲ್ಲಿ ಬಂದರು. ಅವ್ರು ಹೇಳ್ತಿರುವಾಗ ನಾನು, ಯಾರಪ್ಪ ಇದು ಶ್ರೀನಿವಾಸು ಈ ಥರ ಆಗಿಬಿಟ್ರು. ಅವರ ಪರಿಚಯ ಇತ್ತಾ? ಪರಿಚಯ ಇಲ್ಲ, ನಾನು ಚಿಕ್ಕವನಾಗಿದೆ. ಸೊ ಆ ಟೈಮಲ್ಲಿ ನನಗೆ ಇನ್ನೂ ನೆನಪಿದೆ. ಆ ಸಂಜೆಯಲ್ಲಿ ನಾನು ಎಲ್ಲರೂ ಹೋದ್ಮೇಲೆ ನಾನು ಕೈ ಜೋಡಿಸಿ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಯಾರಿದ್ರು ಶ್ರೀನಿವಾಸ ಅವರು ತಿರುಗಿ ಮತ್ತೆ ವಾಪಸ್ ಬರಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡಿದೆ. ತಾಯಿಯವರು ಅದಕ್ಕೆ ಏನು ಮಾಡಿದ್ರು ಅಂದರೆ ಅವರ ಶ್ರೀನಿಯವರ ತಾಯಿ ಬಂದರು ಸಮಸ್ಯೆ ಇಟ್ಕೊಂಡು, ಅದು ನಿಮ್ಮ ತಾಯಿ ಬಳಿಯಲ್ಲಿ. ನಿಮ್ಮ ತಾಯಿಯವರು ಅದಕ್ಕೆ ಏನು ಹೇಳಿದರು? ಸೊ ನಮ್ಮ ತಾಯಲ್ಲಿ ಇರುವಂಥ ಶಕ್ತಿ ಅಂತ ಅವರ ನಂಬಿಕೆಯಿಂದ ಅವ್ರು ಬಂದಿದ್ರು. ಸೊ ಅವ್ರೇನು ಮಾಡಿದ್ರು, ಏನೊಂದು ಸಕ್ಕರೆಯನ್ನು ತೆಗೆದುಕೊಂಡು ಇದು ಮಾಡಿ, ದೇವರ ಶಕ್ತಿಯನ್ನು ಅವ್ರ ಪ್ರಕಾರ ಮಾಡಿ ಮಾತ್ರ ಮಾಡಿ, ಅವರು ಈ ಸಕ್ಕರೆಯನ್ನು ನೀನು ಕಾಫಿಯಲ್ಲಿ ಕಲಿಸ್ಬಿಡಿ, ಇದೇ ರೀತಿಯಾಗಿ ಒಂದು 3-4 ವಾರ ನೀವು ರಿಪೀಟ್ ಮಾಡಿ, ಆವಾಗ ನಿಮ್ಮ ಮಗ ನಿಮ್ಗೆ ತಿರುಗಿ ವಾಪಸ್ ಬರ್ತಾನೆ ಎಂಬುದಾಗಿ ಆ ವಿಷಯವನ್ನು ಹೇಳಿದ್ದು ಸಂಗೀತ ಕೂಡ ನನಗೆ ನೆನಪಿದೆ. ಅದ ನಂತರ ನಿಮಗೆ ಗೊತ್ತಿಲ್ಲ ಯಾರು ಶ್ರೀನಿ ಅಂದರೆ ಯಾರು ಗೊತ್ತಿಲ್ಲ. ಪಾಸ್ಟರ್ ಶ್ರೀನಿ ಅಂದರೆ ಗೊತ್ತಿಲ್ಲ, ಶ್ರೀನಿವಾಸ್ ಇದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಏನಾಯ್ತು ಅಂತ ಅದು ಗೊತ್ತಿಲ್ಲ. ಆ ದುರಾತ್ಮ ಬಂದ ಸಮಯದಲ್ಲಿ ಅದು ಆತ್ಮ ಏನು ಹೇಳ್ತಂದ್ರೆ, ನಿಮ್ಮ ಮಗ ಇನ್ನೊಬ್ಬ ಜೊತೆಯಲ್ಲಿ ತಿರುಗ್ತಾ ಇದ್ದಾನೆ, ಅವನು ಸಹ ಕೆಟ್ಟು ಹೋಗಿದ್ದಾನೆ. ಅವಾಗ ಅವರು ರಾಂಬಾಬು ಜೊತೆಯಲ್ಲಿ ಅವರು ಜಾಸ್ತಿ ತಿರುಗ್ತಾ ಇದ್ರು. ಸೊ ಆ ದುರಾತನ ಏನು ಹೇಳ್ತೇನೆ ಅಂದರೆ, ನಿಮ್ಮ ಮಗ ಇನ್ನೊಬ್ಬ ಜೊತೆಯಲ್ಲಿ ತಿರುಗ್ತಾ ಇದ್ದಾನೆ. ಅದು ಆಮೇಲೆ ನನಗೆ ಗೊತ್ತಾಯಿತು ಇನ್ನೊಬ್ಬ ಯಾರು ಅಂತ ನನಗೆ ಗೊತ್ತಾಯಿತು. ಬಟ್ ಅವಾಗ ಗೊತ್ತಿರಲಿಲ್ಲ. ಅವಾಗ ಏನು ಹೇಳ್ತು, ಇನ್ನೂ ಯಾರೋ ಇದ್ದಾರೆ, ಅವ್ರ ಜೊತೆಯಲ್ಲಿ ಹೋಗಬಾರ್ದು, ಅದನ್ನು ಕಟ್ ಮಾಡಬೇಕು ಎಂಬುದಾಗಿ ಆತ್ಮ ಹೇಳ್ತು. ಸೊ ಅವರು ಸಕ್ಕರೆಯನ್ನು ಪಟ್ಟಣದಲ್ಲಿ ಕೊಟ್ಟು ಅವ್ರಿಗೆ ಮನೆಗೆ ಕಳಿಸ್ಬಿಟ್ರು. ಸೊ 3 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, 4 ವಾರ ಆಯಿತು, ಏನೂ ಆಗಲಿಲ್ಲ. ಮತ್ತೆ ಅವರು ತಿರುಗಿ ವಾಪಸ್ ಬಂದರು. ಶ್ರೀನಿವಾಸ್ ಅವರ ತಾಯಿಯವರು ನಮ್ಮ ಮನೆಗೆ ಬಂದರು. ಇನ್ನೂ ಏನೂ ಆಗ್ತಾ ಇಲ್ಲ, ಇನ್ನೂ ಹಾಗೇ ಇದ್ದಾರೆ ಅವರು. ನಮ್ಮಮ್ಮನ ಮಗ ಇನ್ನೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಇನ್ನೂ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಏನೂ ಆಗ್ತಾ ಇಲ್ಲ ಎಂಬುದಾಗಿ ಮತ್ತೆ ಇನ್ನೊಂದು ಸರಿ ಕೊಟ್ಟರು. ಆ್ಯಕ್ಚುಲಿ
ಮತ್ತೆ ಇನ್ನೊಂದು ಸರಿ ಮತ್ತೆ ಅದು ಮಂತ್ರ ಮಾಡಿ ಮತ್ತೆ ಕೊಟ್ಟರು. ಬಟ್ ಆದರೆ ಏನೂ ಆಗಲಿಲ್ಲ. ಆ ಸ್ಟೋರಿನ ಅಲ್ಲೇ ಅಷ್ಟುವರೆಗೆ ನನಗೆ ಗೊತ್ತು. ಓಕೆ. ಆದ ನಂತರ ನಾನು ರಕ್ಷಣೆಯನ್ನು ಹೊಂದಾದ್ಮೇಲೆ ನನಗೆ ಇಂಟ್ರೊಡ್ಯೂಸ್ ಮಾಡಿದರು ಸಭೆಯಲ್ಲಿ. ಇವರು ಶ್ರೀನಿವಾಸು ಎಂಬುದಾಗಿ, ಇವರು ಬ್ರದರ್ ವಿಕ್ಟರು, ಇವರು ಬ್ರದರ್ ಮೋಹನ್, ಇವರು ಬ್ರದರ್ ರಾಂಬಾಬು, ಇವರು ಬ್ರದರ್ ಅನೇಕ ಸಹೋದರನ್ನು ನನಗೆ ಭೇಟಿ ಮಾಡಿದೆ. ಹಾಗೆ ನಾವು ಮಾತನಾಡ್ತಿರುವಾಗ ಒಂದು ಸಮಯದಲ್ಲಿ ಬಂತು ಪಾಸ್ಟರ್ ಶ್ರೀನಿಯವರು ಅವರ ಮನೆಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ನಾನು ಕೂತ್ಕೊಂಡಿದ್ದೆ ಅಲ್ಲಿ. ಕೂತ್ಕೊಂಡಿರುವಾಗ ಅವ್ರ ತಾಯಿ ಬಂದರು ಹೊರಗಡೆ. ಸೊ ಎಲ್ಲರ ಹತ್ರ ಮಾತಾಡ್ತಾಯಿದ್ರು. ಅವರ ತಾಯಿ ನನ್ನನ್ನು ನೋಡಿ ಅವರ ಮಗನ ಜೊತೆಗೆ ಸರ್ಪ್ರೈಸ್ ಆಗಿಬಿಟ್ರು. ಇವರು ನಮ್ಮ ತಾಯಿಯವರ ಮಗ ಅಲ್ವಾ ಅಂತ ಕೇಳಿದ್ರು. ಹೌದು, ಇವರೇ ನಮ್ಮ ಇವರು ಸುಧೀಂದ್ರ ಅಂತೇಳಿ ಅವರು ಪಟೇಲ್ ನಗರ ಇರುವಂಥ ವ್ಯಕ್ತಿ, ಆ ತಾಯಿಯ ಮಗ ಇವರೇ ಅಂತ ಹೇಳಿದರು. ಸೊ ಆವಾಗ ಅವ್ರಿಗೆ ಟೋಟಲಿ ಶಾಕ್ ಆಯಿತು. ಅವಾಗ ಶ್ರೀನಿವಾಸ್ ಅವರು ಏನು ಹೇಳಿದರು, ನೀನು ನನ್ನನ್ನು ಅಲ್ಲಿಂದ ಬಿಡಿಸಿಕೊಂಡು ಮತ್ತೆ ವಾಪಸ್ ತಿರುಗಬೇಕು ಅಂತ ನೀನು ಅಲ್ಲಿ ಹೋಗಿ ಸಕ್ಕರೆಯನ್ನು ಎಲ್ಲ ಮಠ ಮಂತ್ರ ಮಾಡಿ ತಂದಿದ್ದಾಯಿತು. ಇವಾಗ ಅವರೇ ಮಗನೇ ನನ್ನ ಜೊತೆ ಇಲ್ಲಿ ಈಗ ಬಂದಿದ್ದಾರೆ, ನನ್ನ ಜೊತೆಯಲ್ಲಿ ದೇವರ ವಾಕ್ಯ ಕಲಿತಾ ಇದ್ದಾರೆ ಎಂಬುದಾಗಿ ಅವ್ರಿಗೆ ಅವಾಗ ಶಾಕ್ ಆಯಿತು. ಸೊ ದೇವರ ನೋಡಿ ಮಾಡುವಂಥ ಕಾರ್ಯವು ಅದ್ಭುತವಾಗಿ ಇರ್ತದೆ. ಸೊ ನನಗೆ ಅನಿಸ್ಲಿಲ್ಲ ನಾನು ಅಲ್ಲಿ ಬಿಗಮ ಕ್ರಿಸ್ಟಿಯನ್, ನಾನು ಕ್ರೈಸ್ತವನ ಆಗ್ತೀನಿ, ಈ ಫೆಲೋಶಿಪ್ಪಲ್ಲಿ ಇರ್ತೀನಿ. ಯಾರಿಗೆ ನಾನು ಪ್ರಾರ್ಥನೆ ಮಾಡಿದ್ದೀನೋ ಅವಾಗ ದೇವತೆಗಳಿಗೆ ಅವರ ಸಂಗಡನೆ ನಾವು ಹೋಗಿ ಸೇರಬೇಕು, ನಾನು ಹೋಗಿ ಇರಬೇಕು, ಸೇವೆ ಮಾಡಬೇಕು ಅವ್ರ ಜೊತೆಯಲ್ಲಿ ಎಂಬುದಾಗಿ. ಇದೆಲ್ಲ ಒಂದು ಇಟ್ಸ್ ಎ ಬಿಗ್ ಗಾಡ್ಸ್ ಪ್ಲ್ಯಾನ್ ಖಂಡಿತ ಎಂಬುದಾಗಿ ನನಗೆ ಆವಾಗ ಗೊತ್ತಾಯಿತು. ಖಂಡಿತ ಪ್ರಿಯ ವೀಕ್ಷಕರೇ, ಪಾಸ್ಟರ್ ಸುಧೀಂದ್ರ ರಾವ್ ಅವರ ಉತ್ತಮ ಸಾಕ್ಷಿಯನ್ನು ಕೇಳ್ತಾ ಇದ್ರಿ ಪ್ರಿಯರೇ. ಯಾವ ರೀತಿ ದೇವರು ನಡೆಸಿದರು, ಯಾವ ರೀತಿ ಅಲ್ಲಿ ಯಾವುದೋ ಮಾಟ ಮಂತ್ರ ಶಕ್ತಿಗಳು ಕೂಡ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ಇವರು ಒಂದು ಕ್ರಿಸ್ತನ ಕಂಡುಕೊಂಡು ಮನೆಗೆ ಬರಬೇಕಾದ್ರೆ ಅಲ್ಲಿದ್ದಂಥ ಎಲ್ಲ ರೀತಿಯ ದುರಾತ್ಮನ ಕಾರ್ಯಗಳಲ್ಲಿ ಬಿಟ್ಟು ಹೋಗಿದ್ದೆ ಪ್ರಿಯರೇ. ಇನ್ನೂ ಅವರ ಮುಂದಿನ ಜೀವಿತ ನಾವು ನೋಡಲಿಕ್ಕಿದ್ದೇವೆ ಒಂದು ಚಿಕ್ಕ ವಿರಾಮದ ಬಳಿಕ.